ಐಕಾನಿಕ್ ಊರ್ವಶಿ ಥಿಯೇಟರ್ ವಿವಾದದ ಕೇಂದ್ರ ಬಿಂದುವಾಗಿದೆ. ಮಾಲೀಕರು ಗುತ್ತಿಗೆದಾರರ ನಡುವಿನ ಗುದ್ದಾಟಕ್ಕೆ ಬೆಂಗಳೂರಿಗರ ಫೇವರೇಟ್ ಚಿತ್ರಮಂದಿರದ ಮುಂದೆ ಜೆಸಿಬಿಗಳು ಬಂದು ನಿಂತಿವೆ. ಇನ್ನೇನು ನೆಲಸಮಕ್ಕೆ ಜೆಸಿಬಿಗಳು ಸಜ್ಜಾಗಿದ್ವು. ಅಷ್ಟರಲ್ಲೇ ಹೈಕೋರ್ಟ್ ತಡೆ ನೀಡಿದೆ. ಐದು ದಶಕ ಸಿನಿಮಾ ಪ್ರದರ್ಶನ ಮಾಡಿದ ಥಿಯೇಟರ್ ಬಂದ್. ಐಕಾನಿಕ್ ಊರ್ವಶಿಯಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಬ್ರೇಕ್. ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ 1970ರಲ್ಲಿ ನಿರ್ಮಾಣಗೊಂಡಿದ್ದ ಊರ್ವಶಿ ಥಿಯೇಟರ್ ಸುದೀರ್ಘ 55 ವರ್ಷಗಳ ಕಾಲ ಸಿನಿ ಪ್ರಿಯರನ್ನ ರಂಜಿಸಿತ್ತು. ಭೂಮಾಲೀಕ ಬಸಟ್ಟಿ ಶೆಟ್ಟಿ ಅವರಿಗೆ ನೀಡಲಾಗಿದ್ದ ಗುತ್ತಿಗೆ ಅವಧಿ 2018ರ ಏಪ್ರಿಲ್ನಲ್ಲೇ ಮುಕ್ತಾಯ ಆಗಿತ್ತು. ತದನಂತರ ನಡೆದ ಸುದೀರ್ಘ ಕಾನೂನು ಹೋರಾಟದ ಬಳಿಕ ಅಂತಿಮವಾಗಿ ಕೋರ್ಟ್ ಆದೇಶದಂತೆ ನಿನ್ನೆ ಜೆಸಿಬಿಗಳು, ಹಿಟಾಚಿಗಳು ಊರ್ವಶಿ ಥಿಯೇಟರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ವು. ಸೀಟ್ಗಳು, ಸ್ಕ್ರೀನ್, ಸೌಂಡ್ ಸಿಸ್ಟಮ್ಗಳನ್ನು ಕಿತ್ತು ಹೊರಹಾಕ್ತಿದ್ರು. ಊರ್ವಶಿ ಚಿತ್ರಮಂದಿರ ನೆಲಸಮಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ಊರ್ವಶಿ ಚಿತ್ರಮಂದಿರ ನೆಲಸಮಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇಂದಿನವರೆಗೆ ತಡೆಯಾಜ್ಞೆ ನೀಡಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶಿಸಿದೆ. ಯಾವುದೇ ವಸ್ತುಗಳನ್ನು ತೆರವುಗೊಳಿಸದಂತೆ ಹೈಕೋರ್ಟ್ ಸೂಚಿಸಿದೆ. ಜಾಗ ತೆರವಿಗೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ನೀಡಿದೆ. ಆದರೆ ಈಗಲೇ ಸ್ವಾಧೀನ ಪಡೆಯಲು ಮಾಲೀಕರು ಮುಂದಾಗಿದ್ದಾರೆ. ಚಿತ್ರಮಂದಿರದ ಪ್ರೊಜೆಕ್ಟರ್, ಸ್ಕ್ರೀನ್, ಸೀಟ್ಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ. ಊರ್ವಶಿ ಚಿತ್ರಮಂದಿರದ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದಿಸಿದ್ರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಪ್ರಮಾಣ ಪತ್ರ ಸಲ್ಲಿಸಿಲ್ಲ. ಹೀಗಾಗಿ ತಡೆಯಾಜ್ಞೆ ನೀಡದಂತೆ ಮಾಲೀಕರ ಪರ ವಕೀಲರು ವಾದಿಸಿದ್ರು. ಪ್ರಮಾಣ ಪತ್ರ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆ ಇಂದಿಗೆ ಮುಂದೂಡಿದ್ದು, ಸದ್ಯಕ್ಕೆ ಚಿತ್ರಮಂದಿರ ತೆರವುಗೊಳಿಸದಂತೆ ಹೈಕೋರ್ಟ್ ಆದೇಶಿಸಿದೆ. ಯಶ್ ಅಭಿನಯದ ಮುಂಬರುವ ಟಾಕ್ಸಿಕ್ ಸಿನಿಮಾ ಪ್ರದರ್ಶನಕ್ಕೂ ಇಲ್ಲೇ ತಯಾರಿ ನಡೆದಿತ್ತು. ಆದರೆ ಥಿಯೇಟರ್ ಮುಚ್ಚುತ್ತಾ ಇರೋದ್ರಿಂದ ಮುಂಗಡ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಕೆಜಿಎಫ್, ಕಾಂತಾರದಿಂದ ಹಿಡಿದು ಇತ್ತೀಚಿನ ಜನನಾಯಕನ್ವರೆಗೆ ನೂರಾರು ಹಿಟ್ ಚಿತ್ರಗಳಿಗೆ ಈ ಥಿಯೇಟರ್ ಸಾಕ್ಷಿಯಾಗಿತ್ತು. ಬೆಂಗಳೂರಿನ ಚಲನಚಿತ್ರ ಇತಿಹಾಸದಲ್ಲಿದ್ದ ಒಂದು ಸುವರ್ಣ ಅಧ್ಯಾಯ ಉಳಿಯುತ್ತಾ ಅಥವಾ ಡೆಮಾಲಿಷ್ ಆಗುತ್ತಾ ನೋಡಬೇಕಿದೆ. ಮಾಲ್ತೇಶ್ ಜಗಿನ್, TV9, ಬೆಂಗಳೂರು.